ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್ ಚಾಪ್ಟರ್ 17, 17ನೇ ಅಧ್ಯಾಯ. 17ನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವ ಪಕ್ಷದಲ್ಲಿ ಅಲ್ಲಿ ಇರುವಂಥ ಒಂದು ಸಂಗತಿ ಏನಂತ ಹೇಳಿದರೆ ಪ್ರಾರ್ಥನೆಯಲ್ಲಿನೇ ಇದು ಅತ್ಯಂತ ಪರಮ ಶ್ರೇಷ್ಠ ಪ್ರಾರ್ಥನೆ. ಈ ಪ್ರಾರ್ಥನೆ ನಾನು PhD ಪ್ರಾರ್ಥನೆ ಅಂತ ಕರಿತೀನಿ, ಅಥವಾ ಮಹಾಯಾಜಕ ಪ್ರಾರ್ಥನೆ ಎಂಬುದಾಗಿ ಕರೆಯಲಾಗುತ್ತದೆ. ಆದ ಕಾರಣ 17ನೇ ಅಧ್ಯಾಯದಲ್ಲಿ ಕ್ರಿಸ್ತನಂತೆ ಪ್ರಾರ್ಥಿಸುವುದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಕ್ರೈಸ್ಟ್ ಲೈಕ್ ಪ್ರೇಯಿಂಗ್, ದ ಸೀಕ್ರೆಟ್ ಆಫ್ ಕ್ರೈಸ್ಟ್ ಲೈಕ್ ಪ್ರೇಯಿಂಗ್. ಕ್ರಿಸ್ತನಂತೆ ಪ್ರಾರ್ಥಿಸುವುದರ 14 ರಹಸ್ಯಗಳು, 14 ಸೀಕ್ರೆಟ್ಸ್ ಆಫ್ ಕ್ರೈಸ್ಟ್ ಲೈಕ್ ಪ್ರೇಯಿಂಗ್. ಮೊದಲನೇದಾಗಿ ಏನಂದರೆ, ದೇವರೇ ನಿನ್ನನ್ನು ಮಹಿಮೆ ಪಡಿಸಿಕೊ ಅಂತ ಹೇಳಿ ಪ್ರಾರ್ಥಿಸುವುದು. ಗಾಡ್ ಗ್ಲೋರಿಫೈ ಯುವರ್ ಸೆಲ್ಫ್. ಹೌದು, ಇದು ಮೊದಲನೇ ಪ್ರಾರ್ಥನೆ. ಯಾಕಂದರೆ ತಂದೆಯೇ ನಿಮ್ಮನ್ನು ಮಹಿಮೆ ಪಡಿಸಿಕೊಳ್ಳ್ರಿ ಎಂಬುದಾಗಿ ಯೇಸು ಸ್ವಾಮಿ ಯೋಹಾನ 17 ಮೊದಲನೇ ವಚನದಲ್ಲಿ ಇದು ಮೊಟ್ಟ ಮೊದಲನೇ ಒಂದು ಪ್ರಾರ್ಥನೆ, PhD ಪ್ರಾರ್ಥನೆ. ಫಾದರ್ ಗ್ಲೋರಿಫೈ ಯುವರ್ ಸೆಲ್ಫ್, ನಿನ್ನನ್ನೇ ತಂದೆ ಮಹಿಮೆ ಪಡಿಸಿಕೊ ಅಂತ. ಎರಡನೇ ಪ್ರಾರ್ಥನೆ 2ನೇ ವಚನದಲ್ಲಿದೆ, 17 2ನೇ ವಚನದಲ್ಲಿ. ಅದೇನೆಂದರೆ, ತಂದೆ ಬಂದು ನಿತ್ಯ ಜೀವವನ್ನು ಯೇಸು ಸ್ವಾಮಿ ಎಲ್ಲರಿಗೂ ಕೊಡ ಬಯಸಿದ್ರು. ಆದ ಕಾರಣ ತಂದೆಯೇ ನಿತ್ಯ ಜೀವವನ್ನು ಕೊಡುವಂತೆ ಮಾಡು. ಫಾದರ್ ಎನೇಬಲ್ ಟು ಗಿವ್ ಇಟರ್ನಲ್ ಲೈಫ್. ಯೇಸು ಸ್ವಾಮಿ ಅಂದು ನಿತ್ಯ ಜೀವವನ್ನು ಕೊಡುವ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದರೆ, ಇಂದು ನಾವು ಏನು ಮಾಡಬೇಕು? ದೇವರ ವಾಕ್ಯದ ಮುಖಾಂತರ, ಸುವಾರ್ತೆಯನ್ನು ಸಾರುವುದರ ಮುಖಾಂತರ, ನಮ್ಮ ಜೀವನವನ್ನು ದೇವರಿಗಾಗಿ ಮುಡುಪಾಗಿ ಇಡುವುದರ ಮುಖಾಂತರವಾಗಿ ನಿತ್ಯ ಜೀವವನ್ನು ಇತರರಿಗೆ ಕ್ರಿಸ್ತನನ್ನು ಪರಿಚಯಿಸುವುದರ ಮುಖಾಂತರವಾಗಿ ನಿತ್ಯ ಜೀವವನ್ನು ನಾವು ಕೂಡ ಕೊಡುವ ಒಂದು ಸಾಧನಗಳಾಗಿ ಇದ್ದೇವೆ. ಮೂರನೇದಾಗಿ ಅಂದ ಹಾಗೆ ಕ್ರಿಸ್ತನಂತೆ ಪ್ರಾರ್ಥಿಸುವುದು ಹೇಗೆ? ಹೌ ಟು ಪ್ರೇ ಲೈಕ್ ಕ್ರೈಸ್ಟ್. ಕ್ರಿಸ್ತನಂತೆ ಪ್ರಾರ್ಥಿಸುವುದರ ರಹಸ್ಯ, ಸೀಕ್ರೆಟ್ಸ್ ಆಫ್ ಪ್ರೇಯಿಂಗ್ ಲೈಕ್ ಕ್ರೈಸ್ಟ್. 14 ರಹಸ್ಯಗಳಿದೆ. ಒಂದೊಂದಾಗಿ ಆ ಪ್ರಾರ್ಥನೆಯನ್ನು ನಾವು ಒಂದು ಪ್ರಾರ್ಥನೆಯಾಗಿ, ಅದು ಯೇಸು ಸ್ವಾಮಿ ಅಂದು ಪ್ರಾರ್ಥನೆ ಮಾಡಿದರು, ಇಂದು ನಾವು ಇದೇ ಮಾತುಗಳನ್ನು ಉಪಯೋಗ ಮಾಡಿಕೊಂಡು ತಂದೆಗೆ ನಾವು ಕೂಡ ಪ್ರಾರ್ಥನೆ ಮಾಡೋಣ. ಮೊದಲನೇ ತಂದೆಯ ಪ್ರಥಮ ಪುತ್ರ ಮಾಡಿದ್ದಾಯಿತು, ಈಗ ನಾವು ಆತನ ತಮ್ಮಂದಿರಾಗಿ ತಂಗಿಯರಾಗಿ ಪ್ರಾರ್ಥನೆ ಮಾಡೋಣ. ಮೂರನೇದಾಗಿ ನೋಯಿಂಗ್ ಗಾಡ್, ಅಂದರೆ ನಿನ್ನನ್ನು ತಿಳಿಯುವುದು. ಅಂದರೆ ದೇವರೇ ನಿನ್ನನ್ನು ನಾನು ತಿಳ್ಕೊಳ್ಬೇಕು. ಯೇಸುವೇ ತಂದೆಯೇ ಮಗನು ಇಬ್ಬರನ್ನು, ದೇವರನ್ನು ತಿಳಿಯುವುದು. ಆದ ಕಾರಣ ತಂದೆಯೇ ನಿನ್ನನ್ನು ತಿಳ್ಕೊಳ್ಳುವಂತೆ ಮಾಡು. ಹೆಲ್ಪ್ ಅಸ್ ಆರ್ ಮೇಕ್ ಅಸ್ ಟು ನೋ ಯು. ದೇವರ ಬಗ್ಗೆ ತಿಳ್ಕೊಂಡಿದ್ವಿ, ಈಗೇನು ಮಾಡಬೇಕು? ದೇವರನ್ನೇ ತಿಳಿಯಬೇಕು. ಫಾದರ್ ಹೆಲ್ಪ್ ಮೀ ಟು ನೋ ಯು, ನಿನ್ನನ್ನು ತಿಳಿಯೋದಕ್ಕೆ ಸಹಾಯ ಮಾಡು. ಆನಂತರ ಇನ್ನೊಂದು ದೊಡ್ಡ ಪ್ರಾರ್ಥನೆ ಇದೆ. ಅದೇನಂತ ಹೇಳಿದ್ರೆ 4ನೇ ವಚನದಲ್ಲಿ, 17ನೇ ಅಧ್ಯಾಯ ಯೋಹಾನ ಸುವಾರ್ತೆ 4ನೇ ವಚನದಲ್ಲಿ ಅದೇನೆಂದರೆ, ಕೊಟ್ಟ ಕೆಲಸವನ್ನು ನೆರವೇರಿಸುವುದು. ಇದು ಕೂಡ PhD ಪ್ರಾರ್ಥನೆ. ಅದೇನಂತ ಹೇಳಿದ್ರೆ, ದೇವರು ಎಲ್ರಿಗೂ ಒಂದು ಪ್ರಧಾನ ಕೆಲಸವನ್ನು ಕೊಟ್ಟಿದ್ದಾರೆ ಭೂಲೋಕದಲ್ಲಿ. ಆ ಕೆಲಸ ನಾವೇ ಮಾಡಬೇಕು, ಬೇರೆ ಯಾರೂ ಮಾಡಲಿಕ್ಕಾಗಲ್ಲ. ಬೇರೆ ಬಿಲಿಗ್ರಾಮ್ ಸೇವಕರು ಮಾಡಲಿಕ್ಕಾಗಲ್ಲ, ಭಕ್ತ ಸಿಂಗ್, ಸಾಧು ಸುಂದರ್ ಸಿಂಗ್ ಮಾಡಲಿಕ್ಕಾಗಲ್ಲ, ನಾವೇ ಮಾಡಬೇಕು ಅನ್ನುವಂಥ ಸೇವೆ ಪ್ರತಿಯೊಬ್ಬೊಬ್ಬರಿಗೆ ದೇವರು ಕೊಟ್ಟಿದ್ದಾರೆ. ಆದ ಕಾರಣ ತಂದೆಯೇ
ಮಾಡಬೇಕೆಂದು ನೀನು ಕೊಟ್ಟ ಕೆಲಸವನ್ನು ನಾನು ನೆರವೇರಿಸುವಂತೆ ನನಗೆ ಸಹಾಯ ಮಾಡು. ಫಾದರ್, ಹೆಲ್ಪ್ ಮೀ ಟು ಫಿನಿಶ್ ದ ವರ್ಕ್ ಯು ಹ್ಯಾವ್ ಗಿವನ್ ಮೀ. ಅದೊಂದು ಪ್ರಾರ್ಥನೆ ನಾವು ಮಾಡುವಂಥದ್ದು ಬಹಳ ಒಳ್ಳೆಯದು. ಅದು 4ನೇ ಪ್ರಾರ್ಥನೆ ಆಯಿತು. 5ನೇ ಪ್ರಾರ್ಥನೆ ಬಂದು ಇನ್ನೂ ಚೆನ್ನಾಗಿದೆ. ಅದು ಕೂಡ ಭಾಳ ಪವರ್ಫುಲ್ಲಾಗಿ, ಅದು ಕೂಡ PhD ಪ್ರಾರ್ಥನೆ, LKG ಪ್ರಾರ್ಥನೆ ಅಲ್ಲ. ಅದು ಕ್ರಿಸ್ತನಂತೆ ನಾವು ಪ್ರಾರ್ಥಿಸೋದಾದರೆ ಆ ಪ್ರಾರ್ಥನೆ ಮಾಡಬೇಕು. ಅದು ಯೋಹಾನ 17:6ನೇ ವಚನದಲ್ಲಿ, ತಂದೆಯೇ ನಿನ್ನ ಹೆಸರನ್ನು ಪ್ರಕಟಪಡಿಸು. ಅಂದು ಯೇಸುಸ್ವಾಮಿ ತಂದೆ ಹೆಸರನ್ನು ಪ್ರಕಟಪಡಿಸಿದ್ದರು. ಇಂದು ನಾವು ತಂದೆ ಹೆಸರನ್ನು ಪ್ರಕಟಪಡಿಸುವಂತೆ ಪ್ರಾರ್ಥನೆ ನಾವು ಮಾಡಬೇಕು. ಫಾದರ್, ಎನೇಬಲ್ ಯುವರ್ ನೇಮ್ ಟು ಬಿ ರಿವೀಲ್ಡ್. ನಿನ್ನ ಹೆಸರು ಪ್ರಕಟವಾಗಲಿ, ನಿನ್ನ ಹೆಸರು ಪ್ರಕಟವಾಗಲಿ ತಂದೆ. ಆ ರೀತಿಯಾಗಿ ಪ್ರಾರ್ಥನೆ ಮಾಡೋದು ಎಷ್ಟು ಚೆನ್ನಾಗಿದೆ ಅಲ್ವರ? ಸರಿ, 7ನೇ ವಚನ, ಯೋಹಾನ 17ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಡ್ತಿದ್ದ 17ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ ಕ್ರಿಸ್ತನಂತೆ ಪ್ರಾರ್ಥಿಸುವ 14 ಪ್ರಾರ್ಥನೆಗಳು ಅಥವಾ ಕ್ರಿಸ್ತನಂತೆ ಪ್ರಾರ್ಥಿಸುವುದರ 14 ರಹಸ್ಯಗಳು. 14 ಸೀಕ್ರೆಟ್ಸ್ ಆಫ್ ಕ್ರೈಸ್ಟ್ ಲೈಕ್ ಪ್ರೇಯರ್. PhD ಪ್ರಾರ್ಥನೆ. ಇದು ಗಟ್ಟಿಯಾದ ಬಲವಾದ ಒಂದು ಪ್ರಾರ್ಥನೆ, ಹೊಸ ಒಡಂಬಡಿಕೆಯ ಪ್ರಾರ್ಥನೆ ಇದು. 7ನೇದಾಗಿ ನಾವು ನೋಡುವಾಗ ಅಥವಾ 6ನೇದಾಗಿ ನಾವು 8ನೇ ವಚನದಲ್ಲಿ ನೋಡ್ತೀವಿ. ಅದೇನಂತ ಹೇಳಿದ್ರೆ, ತಂದೆ ನೀವು ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಅದ ಕಾರಣ ನಾವು ಅಂದು ಯೇಸುಸ್ವಾಮಿ ಶಿಷ್ಯರಿಗೆ ವಾಕ್ಯ ಕೊಟ್ಟಿದ್ದು, ತಂದೆಯಿಂದ ತಕ್ಕೊಂಡು ಶಿಷ್ಯರಿಗೆ ಕೊಟ್ಟರು. ಇಂದು ನಾವೇನು ಮಾಡಬೇಕು? ಅದೇ ತಂದೆಯಿಂದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪವಿತ್ರಾತ್ಮನ ಶಕ್ತಿಯಿಂದ ವಾಕ್ಯ ತಗೊಂಡು ಇತರರಿಗೆ ಕೊಡಬೇಕು. ನೆನ್ನೆ ದಿವಸ ಒಬ್ಬ ಸೇವಕರು 1000 ಸಂದೇಶಗಳನ್ನು ಅವರು ವಾಟ್ಸಾಪ್ನಲ್ಲಿ ಮುಗಿಸ್ಬಿಟ್ಟು ಒಂದು ಮಾತು ಹೇಳಿದ್ರು. ಅದೇನಂತ ಹೇಳಿದ್ರೆ, ಇವೆಲ್ಲ ಸಂದೇಶವೂ ಕೂಡ ನನಗೆ ದೇವರು ಕೊಟ್ಟಿದ್ದು, ಅದನ್ನೇ ನಾನು ಬೇರೆಯವ್ರಿಗೆ ಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆಯಿತು ನನಗೆ. ನಾನು ಆ ರೀತಿಯಾಗಿ ಹೇಳಲಿಕ್ಕಾಗಲ್ಲ ನನಗೆ. ಯಾಕಂತೇಳಿದ್ರೆ ಇನ್ನೂ ಕಲಿತಾ ಇದ್ದೀನಿ, ನಾನು ಬಹಳ ಕಲಿಬೇಕಾಗಿದೆ. ತಂದೆಯಿಂದ ವಾಕ್ಯ ಪಡ್ಕೊಂಡು ಇತರರಿಗೆ ಕೊಡುವಂಥದ್ದು. ಆದ ಕಾರಣ ತಂದೆಯೇ ನಿನ್ನಿಂದ ವಾಕ್ಯ ತಕ್ಕೊಂಡು ಇತರಿಗೆ ಕೊಡ್ಲಿಕ್ಕೆ ಸಹಾಯ ಮಾಡು. ಎನೇಬಲ್ ಮಿ ಫಾದರ್ ಟು ರಿಸೀವ್ ದ ವರ್ಡ್ ಫ್ರಮ್ ಯು ಆ್ಯಂಡ್ ಗಿವ್ ಇಟ್ ಟು ಅದರ್ಸ್. ಒಳ್ಳೆ ಪ್ರಾರ್ಥನೆ ಅಲ್ವಾ? 7ನೇದಾಗಿ 7th ಕ್ರಿಸ್ತನಂತೆ ಪ್ರಾರ್ಥಿಸುವುದರ ರಹಸ್ಯ. 7ನೇ ರಹಸ್ಯ ಏನಂತ ಹೇಳಿದರೆ, ಭಾಳ ದೊಡ್ಡ ಒಂದು ಟ್ರಾನ್ಸಾಕ್ಷನ್ಲಿ ಇದೆ, ಭಾಳ ದೊಡ್ಡ ಒಂದು ಚೌಕಾಶಿ ಅಂತ ಹೇಳ್ಬೋದು. ಅಥವಾ ಚೌಕಾಶಿ ಅಂತ ಹೇಳಲಿಕ್ಕೆ ಇಷ್ಟಪಡಲಿಲ್ಲ ಅಂದರೆ ಒಳ್ಳೆಯ ಒಂದು ಬದಲಿ, ಒಂದು ಸಬ್ಸ್ಟಿಟ್ಯೂಷನ್. ಅಥವಾ ಈ ದಿವಸಗಳಲ್ಲಿ ಒಂದು ಜಾಹೀರಾತು ಕೆಲವೊಮ್ಮೆ ನೋಡಿರ್ಬೋದು. ಅದೇನೆಂದರೆ ಎಕ್ಸ್ಚೇಂಜ್ ಆಫರ್. ಅದರ ಬದಲಾಗಿ ಒಂದು ಕೊಡುಗೆ ನೀಡುವಿಕೆ ವ್ಯವಹಾರ. ಅಂದರೆ ಹಳೆಯದು ಕುಕ್ಕರ್ ಅಥವಾ ವಸ್ತು ತಗೊಂಡು ಹೊಸದು ತಗೊಳ್ರಿ ಅನ್ನುವಂಥ ಕೆಲವು ಆಫರ್ ಇದ್ದಾವೆ. ಇಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಅಂಥ ಒಂದು ಪ್ರಾರ್ಥನೆ ಯೋಹಾನ 17:10 ಅದೇನಂತ ಹೇಳಿದ್ರೆ, ನನ್ನದೆಲ್ಲವೂ ನಿಮ್ಮದೇ, ನಿಮ್ಮದೆಲ್ಲವೂ ನನ್ನದೇ. ಇಲ್ಲಿ ಹಳೆ ತಗೊಂಡು ಹೊಸದು ಪಡ್ಕೊಳ್ಳುವುದು ಅನ್ನುವ ರೀತಿಯಲ್ಲಿ ಇರುವಂಥ ಎಕ್ಸ್ಚೇಂಜ್ ಆಫರ್ ಅಲ್ಲ ಇದು. ಯೇಸು ಸ್ವಾಮಿ ಹತ್ರ ಇದ್ದಂಥ ಹೊಸದು ತಂದೆಯೇ ತಕ್ಕೊಂಡು ನಿನ್ನ ಹೊಸತನವನ್ನು ನನಗೆ ಕೊಡು ಎಂಬುದಾಗಿ. ಈ ಒಂದು ಎಕ್ಸ್ಚೇಂಜ್ ಆಫರ್ಗೆ ನಾವು ಹಿಂಜರಿಬಾರ್ದು, ನಾನು ಹಿಂಜರಿಬಾರ್ದು. ಕೆಲವು ಸಾರಿ ಹಿಂಜರಿತೇವೆ ನಾವು. ಈಗ ಯಾರಾದರೂ ಒಬ್ಬರು ಬಂದು ನಮ್ಮ ಹತ್ರ, ನಿಮ್ಮ ಹತ್ರ ಇರುವ ₹1 ಕಾಯಿನ್ ನನಗೆ ಕೊಡ್ರಿ, ನಾನು ನನ್ನ ಹತ್ರ ಇರುವಂಥ 1000 ಕೋಟಿ ರೂಪಾಯಿಗಳು ನನಗೆ ಕೊಡ್ತೀನಿ ಅಂತ ಹೇಳಿದರೆ ನಾವು ಕೊಡಬೇಕು. ಕೊಡದಿದ್ದರೆ
ಒಂದು ವೇಳೆ ನಾವು ನಂಬ್ತಾ ಇಲ್ಲ ಅಂತ ಇರ್ಬೋದು, ಒಂದು ವೇಳೆ ನಾವು ಅದರ ಮಹತ್ವ ಗೊತ್ತಿಲ್ಲ ಅಂತ ಹೇಳ್ಬೋದು, ಅಥವಾ ನಮಗೆ ಪ್ರೆಸ್ಟೀಜ್ ಇಶ್ಯೂ ಇದೆ, ಗರ್ವ ಇದೆ, ನಾವು ತಗೊಳ್ಳಿಕ್ಕೆ ಇಷ್ಟ ಇಲ್ಲ, ಈ ರೀತಿಯಾಗೆಲ್ಲ ಹೇಳ್ಬೋದು. ಆತ್ಮಿಕವಾಗಿ ಕೂಡ ಅದೇ. ನಮ್ಮ ಹತ್ರ ಇರೋದು ಏನಿದೆ ರೀ, ಭಾಳ ಸ್ವಲ್ಪನೇ ಇದೆ. ಅದನ್ನು ದೇವ್ರಿಗೆ ಕೊಟ್ಟುಬಿಟ್ರೆ ದೇವರು ತನಗಿರುವುದೆಲ್ಲವನ್ನು ನಮಗೆ ಕೊಡ್ತಾನಂತ. ವಾವ್ ವಾವ್, ಎಂಥ ಆಶ್ಚರ್ಯ! ಇದಕ್ಕಿಂತಲೂ ಮಹಾ ಅತ್ಯಂತ ವ್ಯವಹಾರ ಲೋಕದಲ್ಲಿ ಇಲ್ಲ ಅಂತ ಹೇಳ್ಬೋದು. ಹೌದು, ನನ್ನದೆಲ್ಲವೂ ನಿನ್ನದೇ. ಅಷ್ಟಕ್ಕೆ ಸ್ವಾಮಿ ನಿಲ್ಲಿಸಲಿಲ್ಲ ಪ್ರಾರ್ಥನೆ. ಅದೇನಂತ ಹೇಳಿದರೆ, ನಿಮ್ಮದೆಲ್ಲ ನನ್ನದೇ. ವಾವ್! ನಮ್ಮದೆಲ್ಲ ದೇವ್ರಿಗೆ ಕೊಡುವಾಗ ದೇವ್ರದೆಲ್ಲ ನಾವು ಕ್ಲೇಮ್ ಮಾಡ್ಬೋದು. ನಮ್ಮದೆಲ್ಲ ನಾವು ದೇವ್ರಿಗೆ ಕೊಡದೆ ದೇವ್ರದೆಲ್ಲ ನಾವು ಕ್ಲೇಮ್ ಮಾಡೋದ್ರಲ್ಲಿ ಆ ರೀತಿಯಾಗಿರೋದು ಸರಿಯಲ್ಲ. ಆದ ಕಾರಣ ನಮ್ಮ ಪ್ರಾರ್ಥನೆ ಏನಂತ ಮಾಡ್ಬೋದು, PhD ಪ್ರಾರ್ಥನೆ, ಕ್ರಿಸ್ತನ ಹಾಗೆ ಪ್ರಾರ್ಥನೆ ಮಾಡುವ ರಹಸ್ಯ ಏನಂತ ಹೇಳಿದರೆ, ತಂದೆಯೇ, ನನಗೆಲ್ಲವೂ ನಿನ್ನದೇ, ಹಾಗೆ ನಿನ್ನದೆಲ್ಲ ನನ್ನದೇ. 14 ಕ್ರಿಸ್ತನಂಥ ಪ್ರಾರ್ಥನೆ, ಕ್ರಿಸ್ತನಂತೆ ಪ್ರಾರ್ಥಿಸುವ 14 ರಹಸ್ಯಗಳಲ್ಲಿ 7 ಮುಗೀತು, ಇನ್ನು 7 ಇದೆ. ಒಂದೊಂದಾಗಿ ಅವುಗಳನ್ನು ಕೂಡ ನಾವು ನೋಡೋಣ ಬನ್ನಿರಿ. 11ನೇ ವಚನ ಈ ರೀತಿಯಾಗಿದೆ, ನಾವು ಒಂದಾಗಿರುವಂತೆಯೇ ಇವರು ಒಂದಾಗಿರಬೇಕು. ಇದು ಕೂಡ ಭಾಳ ದೊಡ್ಡ ಒಂದು ಪ್ರಾರ್ಥನೆ. ಯಾಕಂದರೆ ಇದೇ ಪ್ರಾರ್ಥನೆ 17ನೇ ಅಧ್ಯಾಯ 11ನೇ ವಚನದಲ್ಲಿರುವಂಥ ಈ ಪ್ರಾರ್ಥನೆ ಮತ್ತು ಇನ್ನೊಂದು ಕಡೆ ಕೂಡ ರಿಪೀಟ್ ಆಗಿದೆ 22ನೇ ವಚನದಲ್ಲಿ ಮತ್ತು 21ನೇ ವಚನದಲ್ಲಿ, 22ನೇ ವಚನದಲ್ಲಿ ಕೂಡ ಅದೇ ರೀತಿಯಾಗಿ ಸ್ವಲ್ಪ ರಿಪೀಟ್ ಆಗಿದೆ. ಅದೇನಂತ ಹೇಳಿದರೆ, ತಂದೆ ಮಗ ಒಂದಾಗಿರುವಂತೆ ನಾವು ಒಂದಾಗಿರುವುದು. ವಾವ್! ಅಂಥ ಒಂದು ಅನುಭವ ನಮಗೆ ಸಾಧ್ಯನಾ? ಸಾಧ್ಯ. ಯಾಕೆ? ಭಾಳ ಈಸಿ. ಯೇಸುಸ್ವಾಮಿ ಪ್ರಾರ್ಥನೆ ಮಾಡಿಬಿಟ್ರೆ ಅದಕ್ಕೆ ಸಾಧ್ಯ. ಸಾಧ್ಯನಾ? ಸಾಧ್ಯ. ಯಾಕೆ ಸಾಧ್ಯ? ಯೇಸುಸ್ವಾಮಿ ಅದಕ್ಕಾಗಿ ಕ್ರಯ ಕೊಟ್ಟುಬಿಟ್ರು, ಅದಕ್ಕೆ ಸಾಧ್ಯ. ತಂದೆ ಮಗ ಒಂದಾಗಿರುವಂತೆ ನಾವು ಒಂದಾಗಿರ್ಲಿಕ್ಕೆ ಸಾಧ್ಯನಾ? ಸಾಧ್ಯ. ಯಾಕೆ? ಯಾಕಂದರೆ ತಂದೆ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಅದರಲ್ಲಿ ಯೇಸುಸ್ವಾಮಿ ಮಾಡಿದ ಪ್ರಾರ್ಥನೆ ಖಂಡಿತವಾಗಿ ಉತ್ತರ ಕೊಟ್ಟಿದ್ದಾರೆ. ಆದ ಕಾರಣ 3 ಕಾರಣಗಳಿಂದ ತಂದೆ ಮಗ ಒಂದಾಗಿರುವಂತೆ ನಾವು ಒಂದಾಗಿರುವುದಕ್ಕೆ ಸಾಧ್ಯ. ಮೊದಲನೇದು ಯಾಕಂತ ಹೇಳಿದರೆ, ತಂದೆ ಮಗ ಒಂದಾಗಿರುವಂತೆ ಇರಲು ಸಾಧ್ಯ. ಅದಕ್ಕೆ ಮೊದಲನೇ ಕಾರಣ ಏನಂದರೆ ಯೇಸುಸ್ವಾಮಿ ಪ್ರಾರ್ಥನೆ ಮಾಡಿದರು. 2ನೇ ಕಾರಣ ಪವಿತ್ರಾತ್ಮ ಶಕ್ತಿ ನಮಗಿದೆ, ಅದಕ್ಕೆ ಸಾಧ್ಯ. 3ನೇದಾಗಿ ತಂದೆ ದೇವರು ಯೇಸುಸ್ವಾಮಿ ಪ್ರಾರ್ಥನೆಗೆ ಉತ್ತರ ಕೊಟ್ಟರು. ಹಾಗಾದರೆ ತಂದೆ ಮಗ ಪವಿತ್ರಾತ್ಮ ಮೂವರು ಈ ಪ್ರಾರ್ಥನೆಯಲ್ಲಿ ಒಳಪಟ್ಟಿದ್ದಾರೆ. ನಾನು ಈ ಒಂದೇ ಒಂದು ವಿಷಯವನ್ನು ನಾನು ನನ್ನ ಜೀವನದಲ್ಲಿ ತೆಗೆದುಕೊಂಡ್ರೆ ನನ್ನ ಜೀವನ ಎಷ್ಟು ನನ್ನ ಬೆಳಗಾಗ್ತದೆ, ಅಥವಾ ನನ್ನ ಭಾಳ ಬಂಗಾರ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ. ಹೌದು, ನಾವು ಈ ಪ್ರಾರ್ಥನೆಯನ್ನು PhD ಪ್ರಾರ್ಥನೆಯನ್ನು ಯಾವ ರೀತಿಯಾಗಿ ಮಾಡ್ಬೋದು? ಕ್ರಿಸ್ತನಂತಿರುವ ಈ ಪ್ರಾರ್ಥನೆ ಅದೇನಂತ ಹೇಳಿದರೆ, ತಂದೆಯೇ ನೀನು ಯೇಸುಸ್ವಾಮಿ ಒಂದಾಗಿರುವ ಪ್ರಕಾರ ನಾವು ನಮ್ಮ ಸಭೆಯಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಅನ್ಯೋನ್ಯತೆಯಲ್ಲಿ ಒಂದಾಗಿರುವಂಥ ಸಹಾಯ ಮಾಡು. 9ನೇದಾಗಿ 13ನೇ ವಚನ, 17ನೇ ಅಧ್ಯಾಯ ಯೋಹಾನ ಸುವಾರ್ತೆ 13ನೇ ವಚನದಲ್ಲಿ, ನನ್ನ ಆನಂದವು ಅವರಲ್ಲಿ ಪರಿಪೂರ್ಣವಾಗುವಂತೆ ಎಂಬುದಾಗಿ ಯೇಸುಸ್ವಾಮಿ ಒಂದು ಪ್ರಾರ್ಥನೆ ತಂದೆ ಹತ್ರ ಬೇಡ್ತಾ ಇದ್ದಾರೆ. ಹಾಗಾದರೆ ತಂದೆ ಹತ್ರ ಯೇಸುಸ್ವಾಮಿ ಅಂದು ಪ್ರಾರ್ಥನೆ ಮಾಡಿದರು, ಆನಂದ ಪರಿಪೂರ್ಣ ಆಗಬೇಕು. ಯಾರಲ್ಲಿ? ಆತನ ಹಿಂಬಾಲಕರಲ್ಲಿ. ಹಾಗಾದರೆ ಇಂದು ನಾವು ಅದೇ ಪ್ರಾರ್ಥನೆಯನ್ನು ಈ ರೀತಿಯಾಗಿ ಮಾಡೋಣ. ಏನಂತ? ತಂದೆಯೇ, ಕ್ರಿಸ್ತನಲ್ಲಿರುವ ಆನಂದ ನಮ್ಮಲ್ಲಿ ಪರಿಪೂರ್ಣವಾಗುವಂತೆ ನೀನು ಸಹಾಯ ಮಾಡು.
ಫಾದರ್ ಹೆಲ್ಪ್ ಅಸ್ ಟು ಹ್ಯಾವ್ ಎ ಜಾಯ್ ದಟ್ ಈಸ್ ಕಂಪ್ಲೀಟ್. ಆನಂದ ಪರಿಪೂರ್ಣವಾಗುವಂಥ ಒಂದು ಪ್ರಾರ್ಥನೆ. 10ನೇದಾಗಿ ಇನ್ನೊಂದು ಪ್ರಾರ್ಥನೆ, PhD ಪ್ರಾರ್ಥನೆ ಅಥವಾ ರಹಸ್ಯ. ಅದೇನಂತ ಹೇಳಿದ್ರೆ, ತಂದೆ ನನ್ನನ್ನು ಕಳಿಸಿದಂತೆಯೇ ನಾನು ನಿಮ್ಮನ್ನು ಕಳಿಸಿದ್ದೇನೆ ಅಂತ ಯೇಸು ಸ್ವಾಮಿ ಹೇಳಿದಾಗ 18ನೇ ವಚನದಲ್ಲಿ, 17ನೇ ಅಧ್ಯಾಯ ಯೋಹಾನ 18ನೇ ವಚನದಲ್ಲಿ ಹೇಳಿದ ಪ್ರಕಾರವಾಗಿ ತಂದೆ ಯೇಸು ಸ್ವಾಮಿಯನ್ನು ಕಳಿಸಿದಂತೆ ನಮ್ಮನ್ನು ಕೂಡ ನೀನು ಎಲ್ಲಿ ಬಯಸ್ತೀಯೋ ಅಲ್ಲಿ ಕಳಿಸ್ಕೊಡು. ಆ ರೀತಿಯಾಗಿ ಪ್ರಾರ್ಥನೆ ಮಾಡಬಹುದು, ಒಳ್ಳೆಯದು. 11ನೇ ಪ್ರಾರ್ಥನೆ ಭಾಳ ಚೆನ್ನಾಗಿದೆ, ನನಗೆ ಬಹಳ ಆಶ್ಚರ್ಯ, ಅದನ್ನು ಧ್ಯಾನ ಮಾಡ್ತಾ ಇದ್ದೇನೆ. ಅದೇನಂತ ಹೇಳಿದ್ರೆ, ತಂದೆ ಇವರಿಗೋಸ್ಕರವಾಗಿ ನನ್ನನ್ನು ಪ್ರತಿಷ್ಠೆ ಪಡಿಸಿಕೊಳ್ಳುವಂತೆ ಮಾಡು. ಹೆಲ್ಪ್ ಮೀ ಟು ಬಿ ಸ್ಯಾಂಕ್ಟಿಫೈಡ್ ಫಾರ್ ದೇರ್ ಸೇಕ್. ಕ್ರಿಸ್ತನು ಬೇರೆಯವರಿಗೋಸ್ಕರವಾಗಿ, ಶಿಷ್ಯರಿಗೋಸ್ಕರವಾಗಿ ತನ್ನನ್ನು ಪ್ರತಿಷ್ಠೆ ಪಡಿಸಿಕೊಂಡಂತೆ, ತನ್ನನ್ನು ಪ್ರತಿಷ್ಠೆ ಪಡಿಸಿಕೊಂಡು He dedicated himself for the sake of others. ನಾವು ಕೂಡ ಅದನ್ನು ಯಾವ ರೀತಿಯಾಗಿಂದು ಪ್ರಾರ್ಥಿಸಬೇಕು? ಕ್ರಿಸ್ತನಂತಿರುವ ಪ್ರಾರ್ಥನೆ ಅದೇನಂತ ಹೇಳಿದರೆ, ತಂದೆ ಇತರಿಗಾಗಿ ನನ್ನನ್ನು ಪ್ರತಿಷ್ಠೆ ಪಡಿಸಿಕೊಳ್ಳುವಂತೆ ಸಹಾಯ ಮಾಡು. 12ನೇದಾಗಿ ಭವಿಷ್ಯದಲ್ಲಿ ನಂಬುವವರ ಬಗ್ಗೆ ಒಂದು ಪ್ರಾರ್ಥನೆ. ಯಾಕಂದರೆ 20ನೇ ವಚನದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಇವರಿಗಾಗಿ ಮಾತ್ರ ಅಲ್ಲ, ಇವರ ವಾಕ್ಯದಿಂದ ನನ್ನಲ್ಲಿ ನಂಬುವವರಿಗಾಗಿ ಬೇಡ್ತೇನೆ. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಪೇತ್ರ, ಆದರೆ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಇವರೆಲ್ಲ ಮಾತನಾಡಿದ್ದನ್ನು ನಂಬುವಂಥ ನಮಗಾಗಿ ಕೂಡ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ದಾರೆ. 17ನೇ ಅಧ್ಯಾಯ 20ನೇ ವಚನದಲ್ಲಿ. ವಾವ್! ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿಬಿಟ್ರೆ 2000 ವರ್ಷಗಳ ಹಿಂದೆ ನಮಗಾಗಿ. ಆದ ಕಾರಣ ಆ ಪ್ರಾರ್ಥನೆಯನ್ನು ನಾವು ಯಾವ ರೀತಿಯಾಗಿ ದೇವರ ಹತ್ರ ಮಾಡಬೇಕು ಅಂತ ಹೇಳಿದ್ರೆ, ತಂದೆ, ಹೌದು, ನಿನ್ನ ವಾಕ್ಯದಿಂದ ನಾವು ಕೊಡುವಂಥ ವಾಕ್ಯವನ್ನು ನಂಬುವ ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಸಂತತಿ, ಅವರು ನಂಬುವುದಕ್ಕಾಗಿ, ಅವರ ನಂಬಿಕೆಗಾಗಿ ಬೇಡಿಕೊಳ್ತೇವೆ ಅಂತ ಹೇಳ್ಬಿಟ್ಟು. 13ನೇದಾಗಿ, ಇದು ಕೂಡ ಭಾಳ ಬಲವಾದಂಥ ಒಂದು ಪ್ರಾರ್ಥನೆ, PhD ಪ್ರಾರ್ಥನೆ ಅಂತ ಹೇಳ್ಬೋದು. ಕ್ರಿಸ್ತನಂತೆ ಇರುವ ಒಂದು ಪ್ರಾರ್ಥನೆ, ಕ್ರಿಸ್ತನ ಪ್ರಾರ್ಥನೆ ಅಂತ ಹೇಳ್ಬೋದು. ಅದೇನಂತ ಹೇಳಿದ್ರೆ, 17ನೇ ಅಧ್ಯಾಯ 22ನೇ ವಚನ ಅದೇನಂತ ಹೇಳಿದರೆ, ಮಹಿಮೆಯನ್ನು, ನನಗೆ ಕೊಟ್ಟ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಅಂದರೆ ತಂದೆ ಕಡೆಯಿಂದ ತಕ್ಕೊಂಡಂಥ ಅತ್ಯಂತ ದೊಡ್ಡ ಆಶೀರ್ವಾದವನ್ನು, ಸ್ವಭಾವವನ್ನು, ಗುಣವನ್ನು, ಆತ್ಮವನ್ನು ಬೇರೆಯವರು ಕೊಡುವಂಥ ಒಂದು ಪ್ರಾರ್ಥನೆ. ಭಾಳ ದೊಡ್ಡ ಒಂದು ಪ್ರಾರ್ಥನೆ, ಭಾಳ ಸೂಪರ್ ನ್ಯಾಚುರಲ್ ಆಗಿರುವಂಥ ಒಂದು ಪ್ರಾರ್ಥನೆ ಅಂತ ಹೇಳ್ಬೋದು. ಕೊನೆಯದಾಗಿ 14ನೇ ಒಂದು ಪ್ರಾರ್ಥನೆ ಏನಂತ ಹೇಳಿದರೆ, 24ನೇ ವಚನ, ಮಹಿಮೆಯನ್ನು ಕಾಣುವಂತೆ. ಒಂದು ಮಾತು 23ನೇ ವಚನದಲ್ಲಿ ನಾನು ಹೇಳಬೇಕಾದೇನೆಂದರೆ, ನನ್ನನ್ನು ಪ್ರೀತಿಸಿದಂತೆ ನೀನು ಇತರರನ್ನು ಪ್ರೀತಿಸ್ತಿ ಎಂಬುದಾಗಿ ಹೇಳುವಂಥ ಒಂದು ಪ್ರಾರ್ಥನೆ. ಆ ರೀತಿಯಾಗಿ ಪ್ರಾರ್ಥಿಸಿದಾಗ ಅದು ಭಾಳ ಪವರ್ಫುಲ್ ಪ್ರಾರ್ಥನೆ. ಮಹಿಮೆಯನ್ನು ಕಾಣಬೇಕು. ವಾವ್! ಮಹಿಮೆಯನ್ನು ಕಾಣಬೇಕು. ಹೌದು, ಮಹಿಮೆಯನ್ನು ಕೊಡುವಂಥದ್ದು ಅಷ್ಟೇ ಅಲ್ಲ, ಕಾಣುವಂಥದ್ದು. ಮತ್ತು ಇವುಗಳ ನಡುವೆ ಇರುವಂಥದ್ದು ಪ್ರೀತಿ. ಕ್ರಿಸ್ತನನ್ನು ಪ್ರೀತಿಸಿದ ಹಾಗೆ ತಂದೆ ನಮ್ಮನ್ನು ಕೂಡ ಪ್ರೀತಿಸಿದ್ದಾರೆ. ಆದ ಕಾರಣ ತಂದೆಯೇ, ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ಕಾಣಬೇಕು. ಹೌದು, ನಿನ್ನ ಮಹಿಮೆಯನ್ನು ಕಾಣಲಿಕ್ಕೆ ಸಹಾಯ ಮಾಡು. ಮೋಶೆ ಪ್ರಾರ್ಥಿಸಿದಂತೆ ನಾವು ಕೂಡ ಆ ಪ್ರಾರ್ಥನೆಯನ್ನು ಮಾಡಬಹುದು. ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಇರುವಂಥ ಕ್ರಿಸ್ತನಂತೆ ಪ್ರಾರ್ಥಿಸುವ 12 ಪ್ರಾರ್ಥನೆಯ ರಹಸ್ಯಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.